ದೇಶಕ್ಕೆ ಶಕ್ತಿ ತುಂಬಿಸುವಂತಹ ಯೋಜನೆಗಳತ್ತ ನಾವು ದೃಷ್ಟಿ ಹರಿಸಬೇಕು. ಗೌಡ ಸಮುದಾಯಕ್ಕೆ ಆರ್ಥಿಕ ಶಕ್ತಿ ತುಂಬುವ ಸಮೃದ್ಧ ಯೋಜನೆಗಳತ್ತ ಚಿಂತನೆ ಹೆಚ್ಚಾಗಬೇಕು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಪುತ್ತೂರು ಒಕ್ಕಲಿಗ ಗೌಡ ಸಂಘ ಹಾಗೂ ಸಹ ಸಂಸ್ಥೆಗಳ ಆಶ್ರಯದಲ್ಲಿ ಪುತ್ತೂರು ತೆಂಕಿಲ ಗೌಡ ಸಮುದಾಯ ಭವನದಲ್ಲಿ ನಡೆದ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ದಶಮಾನೋತ್ಸವ ಸಾರ್ವಜನಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು. ಪ್ರಸ್ತುತ 20-21ನೇ ಶತಮಾನದಲ್ಲಿ ಮತ್ತೆ ಆಡಳಿತಗಾರರಾಗಿ ದೇಶವನ್ನು ಆಡ್ತಕ್ಕಂಥ ನಾಡನ್ನು ಆಡ್ತಕ್ಕಂಥ ಶಕ್ತಿನ ಪಡ್ಕೊಂಡಂಥದ್ದು. ಇಂತಹದೊಂದು ದೇಶ ಸೇವೆಗೆ, ನಾಡನ್ನು ಕಟ್ಟುವ ಸೇವೆಗೆ ಒಕ್ಕಲಿಗ ಸಮುದಾಯದ ಪಾತ್ರ ಅಪಾರವಾಗಿರ್ತಕ್ಕಂಥದ್ದು. ಇಂತಹ ಒಂದು ಸಮುದಾಯ ಹೆಚ್ಚು ಬೆಳಿಬೇಕು, ಶಕ್ತಿಯುತರಾಗಬೇಕು. ಕಾರಣ ಜಾತಿಯ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಮ್ಮ ಯಾವುದೇ ಉದ್ದೇಶಗಳು, ಯಾವುದೇ ಯೋಜನೆಗಳು ಎಲ್ಲವೂ ಕೂಡ ದೇಶಕ್ಕೆ, ದೇಶದ ಪ್ರಗತಿಗೆ ಶಕ್ತಿ ತುಂಬುವ ಕಾರ್ಯಗಳೇ ಹೊರತು ಕೇವಲ ಜಾತೀಯತೆಯನ್ನು ಬಿಂಬಿಸ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಎಲ್ಲರನ್ನೂ ಉದ್ಧಾರ ಮಾಡಲಿಕ್ಕೆ ಕಷ್ಟ ಆಗೋದು, ಬೆಟ್ಟಕ್ಕೆಲ್ಲ ಬಟ್ಟೆ ಹೊಚ್ಚಲಿಕ್ಕೆ ಆಗೋದಿಲ್ಲ. ನಾವು ಹುಟ್ಟಿರ್ತಕ್ಕಂಥ, ನಮ್ಮನ್ನು ನಂಬಿರ್ತಕ್ಕಂಥ ನಮ್ಮ ಸಮುದಾಯಗಳು ತಮ್ಮೆಲ್ಲ ದೋಷಗಳನ್ನು ಕಳೆದುಕೊಂಡು, ಕ್ಲೇಶಗಳನ್ನು ಕಳಕೊಂಡು ಶಕ್ತಿಯುತರಾಗಿ, ಮಾನಸಿಕವಾಗಿ ಬಲಾಢ್ಯರಾಗಿ ಆಧುನಿಕ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಕೂಡ ಪ್ರಗತಿಯನ್ನು ಸಾಧಿಸಿದೆ. ಆದರೆ ಅದೇ ರೀತಿಯಲ್ಲಿ ಆಯಾ ಜನಾಂಗಗಳು, ಆಯಾ ಸಮುದಾಯಗಳು ಒಂದಾಗಿ ಶಕ್ತಿಯುತರಾದದ್ದೇ ಆದರೆ ತಾಯಿ ಭಾರತಿಗೆ ಶಕ್ತಿ ಬರುತ್ತೆ. ಮಂಗಳೂರು ಆದಿಚುಂಚನಗಿರಿ ಶಾಖಾ ಮಠದ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಿ, ಆಧುನಿಕ ಆವಿಷ್ಕಾರಗಳ ನಡುವೆ ಕಲ್ಮಶಗೊಳ್ಳುತ್ತಿರುವ ಮನಸ್ಸುಗಳಿಗೆ ಹಿರಿಯರ ಮಾರ್ಗದರ್ಶನ ಅತ್ಯಗತ್ಯ ಎಂದರು. ಬಹಳ ಸಂತೋಷವಾಗಿದ್ದೇನು ಅಂತ ಹೇಳಿದ್ರೆ, ಹಿರಿಯರಿಗೆ, ಆದರ್ಶ ದಂಪತಿಗಳಿಗೆ ಒಂದು ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು, ಅವರ ಮನೆಗಳಿಗೆ ಹೋಗಿ ಅವರ ಮನಸ್ಸನ್ನು, ಹೃದಯವನ್ನು ತಟ್ಟುವಂಥ ಕೆಲಸ ಮಾಡಿದೆಯಲ್ಲ ಈ ಸಂಘ, ಅದು ನಿಜವಾದ ಒಂದು ಸಾರ್ಥಕ ಸಂಘ ಅಂತ ಬಯಸ್ತೇನೆ. ಇವತ್ತು ಎಷ್ಟೋ ಆಧುನಿಕ ಆವಿಷ್ಕಾರಗಳ ನಡುವೆ ಮನುಷ್ಯನ ಭಾವನೆಗಳು ಕಲುಷಿತಗೊಂಡಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಇವತ್ತಿನ ಜನಮಾನಸಕ್ಕೆ, ಇಂದಿನ ಯುವಕರಿಗೆ ಹಿರಿಯರ ಆದರ್ಶಗಳು ಬೇಕಾಗುತ್ತೆ. ಅವರ ಕಾಲಘಟ್ಟದಲ್ಲಿ ಮದುವೆಯಾದಂಥ ಸಂದರ್ಭಗಳಲ್ಲಿ ಕೇವಲ ಅಪ್ಪ ಅಮ್ಮ ಒಪ್ಪಿದ್ರಾಯ್ತು, ಮದುವೆಗೆ ರೆಡಿ. ಈಗ ಹಾಗಲ್ಲ, ಮಕ್ಕಳು ಒಪ್ಪಿದ್ದನ್ನು ಅಪ್ಪ ಅಮ್ಮ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ. ಅಂದರೆ ಅವರು ಆದರ್ಶವಾಗಿರ್ತಕ್ಕಂಥ ದಂಪತಿಗಳು, ಅದು ಏನು 50 ವರ್ಷ ಕಳೆದಿರ್ತಕ್ಕಂಥ ದಂಪತಿಗಳವರು. ಪ್ರತಿದಿನ ಎಲ್ಲೆಲ್ಲಿ ಸನ್ಮಾನ ಮಾಡ್ದೆಲ್ಲ ಬರ್ತಾಯಿತ್ತು. ಇಷ್ಟೂ ಜನರು ಇದ್ದಾರ? ಸಾಧಾರಣ 320 ದಂಪತಿಗಳು ಆದರ್ಶವಾಗಿಯೂ ಇದ್ದಾರಲ್ಲ, ಬೆಳಕಿಗೆ ಇದು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿ, ಪುತ್ತೂರಿನ ಒಕ್ಕಲಿಗ ಗೌಡ ಸಂಘ ಸಮರ್ಪಕವಾದ ಸಂಘಟನೆಯ ಮೂಲಕ ಗೌಡ ಸಮುದಾಯದಲ್ಲಿ ಆರ್ಥಿಕ ಶಕ್ತಿಯನ್ನು ಉದ್ದೀಪನೆ ಮಾಡುವ ಚಿಂತನೆ ಆರ್ಥಿಕ ಸ್ವಾವಲಂಬಿತನಕ್ಕೆ ಕಾರಣವಾಗಿದೆ ಎಂದರು. ಆ ಗುರುವಿನ ಮುಖಾಂತರ ಗುರಿಯೆಡೆಗೆ ಹೋಗುವಂಥ ಕಾಯಕ ಇವತ್ತು ಒಕ್ಕಲಿಗ ಗೌಡ ಸಮಾಜದ. ಯಾವಾಗ ಇಲ್ಲಿ ಗೌಡ ಸಮಾಜ ಅಸ್ತಿತ್ವಕ್ಕೆ ಬಂತೋ ಅವತ್ತಿನಿಂದ ಇವತ್ತಿನ ತನಕ ಆ ಗುರುವನ್ನು ಮುಂದಿಟ್ಟುಕೊಂಡು ನಮ್ಮ ಸಾಮಾಜಿಕ, ಸಾಂಸ್ಕೃತಿಕ, ಸಮಾಜಮುಖಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಇದೇ ನಮ್ಮ ಆಧ್ಯಾತ್ಮಿಕ ಬದುಕಿನ ಒಂದು ಭಾಗ ಅಂತೇಳಿ ತಿಳ್ಕೊಂಡಂಥ ಸಮಾಜ ನಮ್ಮ ಗೌಡ ಸಮಾಜ, ಒಕ್ಕಲಿಗ ಸಮಾಜ. ಆ ಗುರು ಮತ್ತು ಗುರಿ ಸ್ಪಷ್ಟ ಇದ್ದಾಗ ಆ ಸಮಾಜ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಬಲ್ಲದು.
ಎನ್ನುವುದಕ್ಕೆ ಇವತ್ತು ಇಲ್ಲಿ ನಡೆಯುತ್ತಿರುವಂತಹ 16 ಕಾರ್ಯಕ್ರಮಗಳೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಯಾವಾಗ ಇಲ್ಲಿ ಒಂದು ಸಮಾಜದ ಅಸ್ತಿತ್ವ ಹುಟ್ಟಿ ಬೆಳೆಯುತ್ತಾ ಆವಾಗ ಆ ಸಮಾಜದ ಎಲ್ಲ ಆಚಾರ ವಿಚಾರಗಳು, ಆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ನಡವಳಿಕೆಗಳು ಬಾಕಿ ಸಮಾಜಕ್ಕೆ ಪರಿಚಯ ಆಗುವುದರ ಒಟ್ಟಿಗೆ ಮಾದರಿಯಾದವು. ಕಾರ್ಯಕ್ರಮದಲ್ಲಿ ಉದ್ಯಮಿ ಕುಶಾಲಪ್ಪ ಗೌಡ, ನಿವೃತ್ತ ಶಿಕ್ಷಕಿ ವಸಂತಿ, ರಾಷ್ಟ್ರಮಟ್ಟದ ಕ್ರೀಡಾ ಪ್ರತಿಭೆ ಕೀರ್ತಿ ಗುಮ್ಮಟೆಗದ್ದೆ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಅಶೋಕ್ ರೈ ಅವರನ್ನು ಧರ್ಮಪಾಲನಾಥ ಸ್ವಾಮೀಜಿ ಅವರು ಗೌರವಿಸಿದರು. ಸಭಾ ಕಾರ್ಯಕ್ರಮದ ಮೊದಲು ನೆಲ್ಲಿಕಟ್ಟೆಯಲ್ಲಿರುವ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಕಚೇರಿಯ ಮಹಡಿಯಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಸಭಾಭವನವನ್ನು ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಲೋಕಾರ್ಪಣೆಗೊಳಿಸಿದರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು. ವೇದಿಕೆಯಲ್ಲಿ ಒಕ್ಕಲಿಗ ಗೌಡ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ದಯಾನಂದ ಕೆಎಸ್, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಿದಾನಂದ ಬೈಲಾಡಿ, ಒಕ್ಕಲಿಗ ಗೌಡ ಸೇವಾ ಸಂಘದ ಪುತ್ತೂರು ತಾಲೂಕು ಅಧ್ಯಕ್ಷ ರವಿ ಮುಂಗ್ಲಿಮನೆ, ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗರ ಘಟಕದ ರಾಜ್ಯಾಧ್ಯಕ್ಷೆ ಡಾ ಶಾಂತಾ ಸುರೇಂದ್ರ ಗೌಡ, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಮುಖ್ಯ ಪ್ರವರ್ತಕ ನ್ಯಾಯವಾದಿ ಮೋಹನ್ ಗೌಡ ಇಡ್ಯಡ್ಕ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.